ನಾನು ಕಾಪಾಡ್ಕೊತೀನಿ. ಗರ್ಭಿಣಿ ಆಗೋದಕ್ಕೆ ನಾನು ಬಿಡಲ್ಲ. ಇನ್ನೇನು ಆಸ್ಪತ್ರೆ ಬಂದ್ಬಿಡ್ತು. ನಾನಿದ್ದೀನಿ. ಪಾರು, ಏನಾಯ್ತು ಪಾರು? ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಪಾರು, ಕೆಟ್ಟ ಕನ್ಸು ಬಿತ್ತ. ಆ ಹುಡುಗಿನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ ಮಾವ. ಯಾರ ಮನೆ ಹೆಣ್ಮಗಳು ಗೊತ್ತಿಲ್ಲ. ನಾನೊಬ್ಳು ಡಾಕ್ಟ್ರಾಗಿ ಅವಳ ಜೀವ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಜೀವ ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಡಾಕ್ಟ್ರಾಗಿ ಸೋತಂಗಲ್ವಾ. ಡಾಕ್ಟ್ರ್ ಡಿಗ್ರಿ ತಗೊಳ್ಬೇಕಾ ಅದೇನೇ ಸಿಚುವೇಶನ್ ಇದ್ರು ನನ್ನ ಕೈಲಾದ ಪ್ರಯತ್ನ ಪಟ್ಟು ಒಂದು ಜೀವನ ಉಳಿಸ್ಕೊತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ ಬಾವ. ಅದೇ ಇವತ್ತು ಸೋತ್ಬಿಟ್ಟೆ. ಪಾರು, ಇಂಥಮ್ಮ ಅಂತೀನಿ ಆಳ್ಬೇಡ. ಆಸ್ಪತ್ರೆ ಸಿಗದೆ ಅವಳ ಜೀವ ಹೋಗ್ಬಿಡ್ತಲ್ಲ ಅನ್ನೋ ನೋವು ನನಗೂ ಕಾಡ್ತೈತೆ. ಆದರೆ ಹಂಗಂತ ನಾವೀಗ ಹತ್ತು ಕರೆದು ಮಾಡಿದ್ರೆ ಅವಳು ವಾಪಸ್ ಬರ್ತಾಳ. ನೀನು ನಿನ್ನ ಕೈಲಾಗಿದ್ದ ಪ್ರಯತ್ನ ಎಲ್ಲ ಪಟ್ಟಿದ್ಯಾ. ಆದರೆ ನಮ್ಮೂರಿನಾಗ ಆಸ್ಪತ್ರೆ ಇಲ್ದಿರೋದು ನಿಂತೆಪ್ಪಲ್ಲ ಪಾರು, ನಿಂತೆಪ್ಪಲ್ಲ. ಹಿಂಗಾಗೈತಿ ಅಂದ್ಮ್ಯಾಕೆ ಬಾಕಳವಾದಕ್ಕೆ ಒಂದು ಕಾರಣ ಅಂತ ಇಟ್ಟೇ ಇರ್ತಾಳೆ. ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ. ಅದೇನೇ ಆಗಿದ್ರು ಮಕ್ಕಳವಾದಕ್ಕೆ ದಾರಿ ತೋರಿಸ್ತಾಳ. ಅದರಲ್ಲಿ ಒಂದು ಕಾರಣ ಯಾವುದು ಅಂತ ನಂಗೆ ಗೊತ್ತಾಯ್ತು. ಈ ಊರಿನಾಗೆ ಆಸ್ಪತ್ರೆ ಇಲ್ಲದೆ ಇರೋದು ನಿನ್ನ ತೆಪ್ಪಲ್ಲ, ನನ್ನ ತೆಪ್ಪು. ಅವತ್ತೇ ನಾನು ಕ್ಲಿನಿಕ್ ಮಾಡಿದಿದ್ರೆ ಈ ಜೀವ ಉಳಿದಿರೋದು. ಇವಾಗ ಈ ಹೆಣ್ಮಗಿನ ಮೂಲಕ ಒಂದು ಆಸ್ಪತ್ರೆ ಆಗಬೇಕು ಅನ್ನೋದು ನನ್ನ ಮನಸ್ಸಾಗೆ ಕೂತ್ಕೊಂಡೈತೆ. ಈ ಕೆಲಸ ನಾನು ಮೊದಲು ಶುರು ಮಾಡ್ತೀನಿ. ಅಲ್ಲ ಮಾವ, ಹಬ್ಬದ ದಿನ ಮನೇಲೇ ದೇವ್ರ ದೀಪ ಹಚ್ಚಿ ಬೇವು ಬೆಲ್ಲ ತಿನ್ಬೇಕು. ನೀನು ನೋಡಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದೆಯಲ್ಲ, ಅದು ನಾವಿಬ್ಬರೇ ಬಂದಿದ್ದೀವಿ. ಮೊದಲೇ ಹೇಳಿದ್ದಿದ್ರೆ ಅತ್ತೆ ಮಾವಯ್ಯ ರಮ್ಯಾನು ಕರ್ಕೊಂಡು ಬರ್ಬೋದಿತ್ತಾ? ರಮ್ಯಾ ಪಾಪ ಅದು ಎಕ್ಸಾಮ್ ಬಂತು ಅಂತ ಟ್ಯೂಷನು ಅಂತ ಯಾವಾಗಲೂ ಅಲ್ಲೇ ಇರ್ತಾಳೆ. ಅದು ಅಲ್ಲದೆ ಇವತ್ತು ಹಬ್ಬದ ದಿನ, ಇವತ್ತು ಓದ್ಕೊಳ್ತಾ ಕೂತವಳೆ. ಏನು ನಮ್ಮ ಅಪ್ಪ ಹೆಂಗೆ ಹೇಳಿದ್ರೆ, ನಾನು ಎಂಡ್ರ ಜೊತೆ ಇರ್ಬೇಕಲ್ಲ, ನಾನು ಬರಬೇಕು ಅಂದ್ರೆ ನಾನು ಎಂಡ್ರು ಬರಬೇಕು ಅಂತಲ್ಲ ಆಯಿತು. ಅದಕ್ಕೆ ಬೇಡ ಅಂತೇಳಿ ಇಬ್ಬರೇ ಬಂದ್ವಿ. ನೋಡು, ಮಾಕಳೋನ್ ಬೇಡ್ಕೊಳಮ್ಮ, ಹೊಸ ವರ್ಷಕ್ಕೆ ಹೊಸ ಖುಷಿ ಬರ್ತದೆ ಬಾ. ಅಲ್ಲ ಮಾವ, ಅತ್ತೆ ಬಂದಿದ್ದಿದ್ರೆ ನಿನ್ಗೇನು ಪ್ರಾಬ್ಲಮ್ ಆಗ್ತಿತ್ತು? ಪಾರೋ, ಈಗ ತಾನೇ ತಂಗಿ ಮದುವೆ ಎಲ್ಲ ಮುಗಿಸಿ ಹೊಸಿ ಕೂಲಾಗಿವ್ನಿ, ಈ ವಿಷಯ ಎಲ್ಲ ಬೇಕಾ? ಅತ್ತೆ ಬಂದಿದ್ದೀರ ಇನ್ನ ತಿನ್ಕೊಂಡ್ಬಿಡ್ತಿದ್ರಾ? ಹಂಗಲ್ಲ ಪಾರೋ, ಈಗ ನೋಡು, ವರ್ಷದ ಮೊದಲನೇ ದಿನ ನಾವು ಏನು ಮಾಡ್ತೀವೋ ಅದೇ ಇಡೀ ವರ್ಷ ಪೂರ್ತಿ ಆಯ್ತದಂತೆ. ಇವತ್ತು ಆ ಹೆಂಗ್ಸನ್ನ ಕರ್ಕೊಬಂದು ಜೊತೆಗೆ ಪೂಜೆ ಗೀಜೆ ಮಾಡಿದ್ರೆ ಇನ್ನೆಲ್ಲೂ ವರ್ಷ ಪೂರ್ತಿ ಆ ಹೆಂಗ್ಸಿನ ಜೊತೆನೇ ಇರಬೇಕು ಅಂತ ಬೇಡ ಅಂದೆ. ನೀ ಬಾ ಬಾ. ಅವ್ವ ಮಕ್ಕಳವ್ವ, ನಮ್ಮ ರತ್ನ ಒಂದು ಮದುವೆ ಆಗೈತೆ. ಮದುವೆ ಆಗಿ ಮಾವನ ಮನೆ ಸೇರ್ಕೊಂಡವಳೆ. ಅವಳಲ್ಲಿ ಸಂದಾಗಿ ಬಾಳ್ಬೇಕು. ನನ್ನೆಲ್ಲ ತಂಗಿರಿಗೂ ಒಳ್ಳೇದಾಗಬೇಕು. ಮಾವ, ವರ್ಷ ಪೂರ್ತಿ ಜೊತೆಲಿ ಇದ್ಬಿಡ್ಬೇಕಾಗತ್ತೆ ಅಂತ ಹಬ್ಬದ ದಿನ ಅತ್ತೆನ ಕರೆದಿಲ್ಲ ಅಲ್ವಾ? ಇರಲಿ, ನಾನು ಇದನ್ನ ಸವಾಲಾಗಿ ತಗೊಂಡು ಯುಗಾದಿಯಿಂದನೇ ಅಮ್ಮ ಮಗ ಒಂದಾಗಬೇಕು. ಹಾಗೆ ಮಾಡ್ತೀನಿ. ಇದೇ ನನ್ನ ಶಪಥ. ಏನು ಬಾರು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾವ, ಹೊಸ ವರ್ಷ ಅಲ್ವಾ, ಅದಕ್ಕೆ ಹೊಸ ವಿಶ್ ಮಾಡ್ತಿದ್ದೆ. ಗಿಸ್ಸು ಅಲ್ಲ, ಆಮ್ಯಾಕೆ ಮಾಡ್ಬೋದು ನೀನು. ಯುಗಾದಿ ಅಂದರೆ ಬೇವು ಬೆಲ್ಲ. ಮೊದಲು ನಂಗೆ ಬೇವು ಬೆಲ್ಲ ಕೊಡು.
ಹ್ಞೂ ಇನ್ನೇನು ಪಾರು ಬರೀ ಬೇವು ಕೊಟ್ಟೆ ನೀನು. ನಿನ್ನ ತಲೆಯಲ್ಲಿ ಬರೀ ಕಹಿ ಆಲೋಚನೆ ಬರುತ್ತಲ್ಲ, ಅದಕ್ಕೆ ಕಹಿನೇ ಕೊಟ್ಟು. ಆ ಹೆಂಗಸಿನ ಬಗ್ಗೆ ಮಾತಾಡ್ಬಿಟ್ರೆ ಸಾಕು, ಹೇಳು ಕ್ವಾಪ ಕ್ವಾಪ ಕ್ವಾಪತ್ ಬಿಡುತ್ತೆ. ಇದಕ್ಕೆ ಕ್ವಾಪ ಏನು ಮಾಡ್ಕೋಬೇಡ. ಗಂಡ ಎಂಡ್ರು ಬ್ಯಾರೊಂದು ದೇವಸ್ಥಾನಕ್ಕೆ ಹೋಗೋರೆ. ಹಲೋ, ಸಂಸಾರ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ದು ಎಲ್ಲಗಾದ್ರೂ ಹೋಗುವಾಗ ಎಲ್ಲರೂ ಒಟ್ಟಿಗೆ ಹೋಗೋದು, ಸೆಪ್ರೇಟಾಗಿ ಹೋಗಿ ಬಂದು ಆಮೇಲೆ ಒಟ್ಟಿಗೆ ಇರೋದಲ್ಲ. ಪಾರು, ನೀ ನನಗೆ ಕೈ ಕೊಟ್ಟೆ ಅಂತ ನನಗೇನು ಬೇಜಾರಿಲ್ಲ. ಯಾಕೆ ಹೇಳು? ಯಾಕೆ? ಎಷ್ಟು ಕೆ ಜಿ ಇದೆಯಾ ನೀನು? ಹೇಳು, ಎಷ್ಟು ಕೆ ಜಿ ಇದೆಯಾ? ಅದು ಯಾಕೆ ಇವಾಗ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀನಿ ಇರು. ಏಯ್, ಬಾಯ್ಲಿ ಏನು ಮಾಡ್ತಿದ್ಯಾ ಬಾಬಾ? ಏನು ಮಾಡ್ತಿದ್ಯಾ? ಪಾರು, ಏನಿಲ್ಲ ಅಂದ್ರು ಒಂದು 53 ಕೆ ಜಿ ಇದೆಯಾ? ಅಜ್ಜಿ ಮಾವ ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಕೂತ್ಕೊ ಇಲ್ಲಿ. ಮಾವ, ಎಲ್ಲರೂ ಪ್ರೀತಿನಲ್ಲಿ ಜಾಕ್ ಹಾಕ್ತಾರೆ, ನೀನು ತೂಕ ಹಾಕ್ತಿಯಲ್ಲ. ಶಿವ ಶಿವನ್ ಪಿರುತಿನೇ ಹಿಂಗೆ. ಪಾರು, ಈಗ ದಿಟ್ಟ ಹೇಳ್ತೀನಿ ಕೇಳು. ಇವಾಗ ನೀನು ನಂಗೆ ಬೇವು ಕೊಟ್ಟಲ್ಲ, ಅದು ನಂಗೆ ಕಹಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳು? ಯಾಕೆ? ನನ್ನ ಹತ್ರ 53 ಕೆ ಜಿ ಬೆಲ್ದಚ್ಚೈತೆ, ಬೆಲ್ದಚ್ಚು. ಮಾವ, ಎಲ್ಲರೂ ಎಷ್ಟು ಪ್ರೀತಿಸ್ತೀಯ ನೀನು, ಆದರೆ ನೀನು ಇಷ್ಟು ದೊಡ್ಡ ಹೃದಯದಲ್ಲಿ ಅತ್ತೆಗೊಂದು ಜಾಗ ಬೇಕೇ ಬೇಕು. ಯಾಕಂದರೆ ನಿನ್ನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟಿರೋ ತಾಯಿ ಅವರು, ಇದುವರೆಗೂ ನಿನ್ನ ಎದೆಲಿಟ್ಕೊಂಡಿರೋ ದೇವಿ ಅವರೇ. ನೀನು ಅತ್ತೆ ಒಂದಾಗಲೇಬೇಕು. ಅದೇ ಈ ಯುಗಾದಿಗೆ ನಾನು ನನ್ನ ಅತ್ತೆ ಕೊಡ್ತಿರೋ ಉಡುಗೊರೆ. ಮೇಡಮ್, ಏನು ಮೇಡಮ್ ಮತ್ತೆ ಯೋಚನೆ ಕೊಯ್ತಿದ್ದೀರಾ? ಬನ್ನಿ ಮನೆಗೆ ಹೋಗುಮ್ಮ. ಬಾ ಹೊರಡೋಣ. ಅತ್ತೆ, ಮಾವಯ್ಯ ಬಂದೆ ಕಣವ. ತಗೊಳ್ಳಿ ಮಾವಯ್ಯ ಕಾಫಿ. ಥ್ಯಾಂಕ್ ಯು. ನೀ ಕುಡ್ದ? ಮಗ ಎಷ್ಟೊತ್ತಿಂದ ಓದ್ಕೊತೈತೆ, ಅದಕ್ಕೆ ಕಾಪಿ ಕೊಟ್ಟೆನವ? ಯಾರು? ರಮ್ಯಂಗ? ಅವಳಿಗಾಗಲೇ ಕೊಟ್ಟೆ ಅತ್ತೆ. ಅಲ್ಲ ಕಣವ, ಆ ಮಗ ನಾನು ನೋಡಿದ್ರೇ ಮಾತಾಡಕ್ಕಿಲ್ಲ, ಕಾಪಿ ಕುಡಿದ್ಲ? ಅದೇ ಅವತ್ತು ರತ್ನ ನೀವು ಮಾಡಿದ ಅಡುಗೆನ ಊಟ ಮಾಡಿದ್ಲಲ್ಲ, ಅದನ್ನು ಹೇಳ್ದೆ. ಶಾಕ್ ಆಗ್ಬಿಟ್ಲು. ಅದಕ್ಕೆ ನಿಮ್ಮ ಅಕ್ಕನೇ ಊಟ ಮಾಡಿರುವಾಗ ನೀನು ಕಾಫಿ ಕುಡಿದೇ ಇರ್ತೀಯ ಅಂತ ಕೇಳಿದ್ನಾ. 2 ನಿಮಿಷ ಯೋಚನೆ ಮಾಡಿದ್ಲು, ಆಮೇಲೆ ಕುಡಿದ್ಲು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣ.